ನಮಸ್ಕಾರ ಸ್ನೇಹಿತರೆ. ಐಚ್ಛಿಕ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಅಂಕ ತೆಗಿಬೇಕಾದ್ರೆ ಏನೇನೆಲ್ಲ ಅಂಶಗಳು ಅಳವಡಿಸ್ಕೊಳ್ಬೇಕು ಅಂತ ಸುಮಾರು ಜನ ಪ್ರಶ್ನೆ ಕೇಳ್ತಾ ಇದ್ರು. ನಮಗೆ ಹೌದು, ಒಂದು ಪಠ್ಯ ಇದೆ, ಕಾವ್ಯಗಳಿದ್ದಾವೆ, ಅದನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ತೀವಿ. ಅರ್ಥ ಮಾಡ್ಕೊಳ್ಳೋ ನಂತರ ವಿಮರ್ಶೆ ಮಾಡೋದಾದ್ರೆ ಹೇಗೆ ಮಾಡಬೇಕು, ಅಥವಾ ಒಂದು ಕೃತಿಯಿಂದ ಇನ್ನೊಂದು ಕೃತಿಗೆ ತೌಲನಿಕ ಅಧ್ಯಯನ ಅಥವಾ ತೌಲನಿಕ ವಿಶ್ಲೇಷಣೆ ಅಂತ ಏನು ಅವಾಲಿಂದ ಕರಿತಾ ಇದೀವೋ, ಅದು ಯಾವ ರೀತಿ ಮಾಡಬೇಕು. ಒಂದಿಷ್ಟು ಹೇಳಿ ಯಾವ ಕೃತಿಯಿಂದ ಯಾವ ಕೃತಿಗೆ ನಾವು ತೌಲನಿಕವಾಗಿ ವಿಶ್ಲೇಷಣೆ ಮಾಡಬಹುದು ಅಥವಾ ಸಮೀಕರಿಸಬಹುದು ಅಂತ ಹೇಳ್ತಾ ಇದ್ರು. ನೋಡೋಣ, ಕೆಲವೊಂದು ಕೃತಿ ಇಟ್ಕೊಂಡು ನಾವು ಯಾವುದನ್ನ ಯಾವುದು ಮಾಡಬಹುದು ಅಂತ ಅಷ್ಟು ನೋಡೋಣ. ಮೊದಲನೇದಾಗಿ, ನೀವು ತುಘಲಕ್ ನಾಟಕನ ಓದ್ತಾ ಇದ್ದಾಗ ತುಘಲಕ್ ನಾಟಕನ ಓದ್ತೀರಾ, ಅರ್ಥ ಮಾಡ್ಕೊಳ್ತೀರಾ. ಗಿರೀಶ್ ಕಾರ್ನಾಡ್ ಅವರು ಯಾವ ಉದ್ದೇಶಕ್ಕಾಗಿ ನಾಟಕ ಬರೆದ್ರು, ಯಾವ ಕಾಲದಲ್ಲಿ ಬರೆದ್ರು, ಅಥವಾ ತುಘಲಕ್ ಒಬ್ಬ ಮಧ್ಯಕಾಲೀನ ದೊರೆ ಇದ್ದ, ಆದರೆ ಇವಾಗ ಏನಕ್ಕೆ ಅವರು ಆ ಸಂದರ್ಭದಲ್ಲಿ ಅವರು ನಾಟಕದ ವಿಷಯನ ಇಟ್ಕೊಂಡು ಬರೀತಾರೆ ಅನ್ನೋದಕ್ಕೊಂದು ಕಾಲ ಮತ್ತು ಹಿನ್ನೆಲೆ ಇರುತ್ತೆ. ಅದ್ರ ಜೊತೆಗೆ ನಾವು ಏನು ನೋಡಬೇಕಾಗುತ್ತೆ, ಅದನ್ನ ಸಮಕಾಲೀನತೆಯಲ್ಲಿ ಸಹ ನೋಡಬೇಕಾಗುತ್ತೆ. ಹಾಗೆ ತುಘಲಕ್ ನಾಟಕವನ್ನು ಇನ್ನಿತರ ಬೇರೆ ಯಾವುದಾದ್ರೂ ನಾಟಕ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಕೃತಿ ಇದೆಯಾ ನಮ್ಮ ಇತಿಹಾಸ ತೆಗೆದು ನೋಡಿದಾಗ, ಹೌದು ಇದೆ. ನಾವು ಆಲ್ಬರ್ಟ್ ಕಮುವಿನ ಕಾಲಿಗುಲಾ ಅಂತ ಒಂದು ಕೃತಿ ಬರುತ್ತೆ, ನಾಟಕ ಇರೋದು ಇದು ಸಹ. ಈ ವ್ಯಕ್ತಿ ಮತ್ತು ತುಘಲಕ್ ವ್ಯಕ್ತಿ ಇದವಲ್ಲ, ಎರಡೂ ಪಾತ್ರ ಕೂಡ ಸುಮಾರು ತುಂಬಾನೇ ಸಾಮೀಪ್ಯ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಇವೆರಡೂ ಕೃತಿಗಳು ತುಘಲಕ್ನಲ್ಲಿ ಸ್ಟಾರ್ಟಿಂಗ್ ಬರುವಂತ ಆದರ್ಶ ವ್ಯಕ್ತಿತ್ವದ ಏನಿದೆಯೋ ಅಲ್ಲೂ ಕೂಡ ಕಾಲಿಗುಲಾ ನಾಟಕದಲ್ಲಿ ಅದೇ ರೀತಿ ಬರುತ್ತೆ. ಕೊನೆಗೆ ಕಾಲಿಗುಲಾ ಕೂಡ ಯಾವ ರೀತಿ ಅವನು ವಿಕೃತ ಅಥವಾ ವಿಲಕ್ಷಣ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ತಾನೋ ಅಷ್ಟರ ಮಟ್ಟಿಗೆ ತುಘಲಕ್ ಆಗುವುದಿಲ್ಲ. ಆದರೂ ಸಹ ಇಲ್ಲೂ ತುಘಲಕ್ ವಿಲಕ್ಷಣತೆ ಅಥವಾ ಸಂಕೀರ್ಣತೆ ಕೂಡಿರುವಂತಹ ಪಾತ್ರ. ಇವೆರಡೂ ಸಹ ನವ್ಯ ಸಾಹಿತ್ಯದಲ್ಲಿ ಬಂದಿರುವಂತಹ ಕೃತಿಗಳು. ಹಾಗಾಗಿ ನಾವು ಇವೆರಡೂ ಸಹ ನಾವು ನಮ್ಮ ಉತ್ತರದಲ್ಲಿ ಬಳಸಬಹುದು. ನೀವು ಆಲ್ಬರ್ಟ್ ಕಮುವಿನ ಕಾಲಿಗುಲಕ್ಕೆ ಇಲ್ಲಿ ಹೋಲಿಸಿ ಬರೀಬಹುದು. ಹಾಗೆ ಮತ್ತೆ ಇನ್ಯಾವುದಕ್ಕೆ ಮಾಡಬಹುದು ನಾವು, ಮತ್ತೆ ಇನ್ಯಾವುದಕ್ಕಂತ ಹೇಳಿದ್ರೆ, ನಮಗೆ ಗೊತ್ತಿದೆ ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ನೀವು ಕೇಳಿರ್ತೀರಾ. ವಿಲಿಯಂ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಅಂತ ನಾಟಕ ಬರುತ್ತೆ. ಇದಕ್ಕೆ ಕೂಡ ನಾವು ತೌಲನಿಕವಾಗಿ ಅಥವಾ ಸಮೀಕರಣೆ ಮಾಡಿ ತುಘಲಕ್ ನಾಟಕದಲ್ಲಿ ಉತ್ತರದಲ್ಲಿ ಬರೀಬಹುದು. ನಾವು ಮ್ಯಾಕ್ಬೆತ್ ಬರೀಬಹುದು. ಹಾಗೆ ದೊರೆ ಇಡಿಪಸ್ ಅಂತ, ಇದು ನಮಗೆ ಕನ್ನಡದಲ್ಲಿ ಪಿ ಲಂಕೇಶ್ ಅವರು ಸಂಪಾದಕ ಮಾಡಿರುವಂತಹ ನಾಟಕ ಸಿಗುತ್ತೆ. ಇದು ದೊರೆ ಇಡಿಪಸ್ ಅಲ್ಲೂ ಸಹ ನಾವು ತುಘಲಕ್ ನಾಟಕದ ಪ್ರಶ್ನೆಗಳ ಉತ್ತರಗಳು ಬಂದಾಗ ನಾವು ತೌಲನಿಕವಾಗಿ ಅಥವಾ ನಾವು ನಮ್ಮ ಉತ್ತರಗಳಲ್ಲಿ ಉಲ್ಲೇಖ ಮಾಡಬಹುದು. ಹಾಗೆ ನವ್ಯ ಸಾಹಿತ್ಯದಲ್ಲಿ ಬರುವಂತಹ ಕನ್ನಡದ ಪ್ರಮುಖ ಕವಿಗಳಾದಂತಹ ಅಡಿಗರು ಬರ್ತಾರೆ. ಅಡಿಗರ ಹೆಸರು ಕೇಳಿರ್ತಾರೆ. ಅಡಿಗರು ನಮಗೆ ಹೊಸಗನ್ನಡ ಕವಿತೆಗಳಲ್ಲಿ ನಮಗೆ ಅಡಿಗರ ಕವಿತೆಗಳು ಸಹ ಇದೆ. ಅಡಿಗರ ಭೂಮಿಗೀತೆನ ಬಳಸಬಹುದು ನಾವು. ಅಡಿಗರ ಭೂಮಿಗೀತೆಯ ಕೆಲವು ಸಾಲುಗಳನ್ನು ನಾವು ತುಘಲಕ್ ನಾಟಕದಲ್ಲಿ ಬರುವಂತಹ ಅಂಶಗಳು ಗುರುತಿಸಬಹುದು. ಯಾವುದಂತ ಹೇಳಿದ್ರೆ, ನಮಗೆ ಗೊತ್ತಿದೆ, ಒಂದು ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ, ದಾರಿ ಕಾಣುವುದು ನೋಡಬೇಕಿದೆ ಅನ್ನೋ ತರ ಒಂದು ಸಾಲು ಬರುತ್ತೆ. ಇದನ್ನು ಸಹ ನಾವು ತುಘಲಕ್ ನಾಟಕದಲ್ಲೇ ಪ್ರಶ್ನೆಗೆ ಉತ್ತರದಲ್ಲಿ ಬಳಸಬಹುದು. ನಾವು ಇದಕ್ಕೆ ತೌಲನಿಕ ಅಧ್ಯಯನ ಅಥವಾ ಸಮೀಕರಣೆ ಮಾಡಬೇಕಾಗಿರುವಂತಹ ಕೃತಿಗಳನ್ನು ನೋಡಬಹುದು. ನೀವು ಡೀಟೇಲ್ ಆಗಿ ನೀವು ಇದರ ಹೆಚ್ಚಿನ ಅಧ್ಯಯನ ಮಾಡಬೇಕಾದ್ರೆ ನೀವು ಮುಂದೆ ಮಾಡಬಹುದು. ಹಾಗೆ ಇನ್ನಿತರ ಬೇರೆ ಕೃತಿಗಳು ನೋಡೋದಾದ್ರೆ ಯಾವ್ದು ನೋಡಬಹುದು ನಾವು ಅಂತ ನಿಮಗಿದ್ರೆ, ಬರೀ ಇಷ್ಟೇ ಅಲ್ಲ, ಇನ್ನಿತರ ಕೃತಿಗಳಲ್ಲೂ ಸಹ ನಾವು ಅಧ್ಯಯನ ಮಾಡಬಹುದು. ಉದಾಹರಣೆಗೆ ನಮಗೆ ಜನ್ನನ ಯಶೋಧರ ಚರಿತೆ ಇದೆ. ಜನ್ನನ ಯಶೋಧರ ಚರಿತೆ. ಇದಕ್ಕೆ ನಾವು ಯಾವ ರೀತಿಯ ವಿಶ್ಲೇಷಣೆ ಅಥವಾ ಸಾಹಿತ್ಯ ವಿಮರ್ಶೆ ಮಾಡುತ್ತಾ ಬೇರೆ ಕೃತಿಗಳೊಂದಿಗೆ ಹೋಲಿಸಬಹುದು ನೋಡೋದಾದ್ರೆ, ಮೊದಲನೇದಾಗಿ ನಾವು ಜೈನ ಧಾರ್ಮಿಕ ಪರಿಕಲ್ಪನೆಗಳನ್ನು ತಗೋಬೇಕಾಗುತ್ತೆ. ಜೈನ ಧಾರ್ಮಿಕ ಪರಿಕಲ್ಪನೆಗಳು, ಹಲವಾರು ಜೈನ ಕವಿಗಳು ಇಲ್ಲಿ ಒಂದೇ ರೀತಿ ಬರುವಂತಹ ಅಥವಾ ಹೆಚ್ಚು ಸಾಮೀಪ್ಯ ಇರುವಂತಹ ಪರಿಕಲ್ಪನೆಗಳಾದಂತಹ ಪಂಚಾನುವೃತಗಳು, ಇದು ನಾವು ವಡ್ಡರಾಜ್ಞೆಯಲ್ಲಿ ನೋಡ್ತೀವಿ, ಅಥವಾ ವಡ್ಡರಾಜ್ಞೆಯಲ್ಲಿ ಬರುವಂತಹ ಸುಕುಮಾರ ಸ್ವಾಮಿ ಕಥೆಯಲ್ಲಿ, ನಾಗಶ್ರೀ ಪಾತ್ರದಲ್ಲಿ ನೋಡ್ತೀವಿ. ಹಾಗೆ ವಿದ್ಯುಚ್ಛೂರ್ ಋಷಿಕಲ್ಲೇ ನೋಡ್ತೀವಿ. 5 ಪಂಚಾನುವೃತ ಇದೆಯಲ್ಲ, ಅದರಲ್ಲೇ ಇರುವಂತಹ ಅಹಿಂಸೆ ಬಗ್ಗೆ ಈ ಕಾವ್ಯ ಹೇಳ್ತಾ ಇದೆ. ಪಂಚಾನುವೃತಗಳ ಪರಿಕಲ್ಪನೆ ತಗೊಳ್ತೀವಿ. ಹಾಗೆ ಉಪಸರ್ಗಗಳು ನಾವು ಜೈನ ಕಾವ್ಯಗಳು ನೋಡ್ತೀವಿ.
ಅದೇ ರೀತಿ ರತ್ನತ್ರಯಗಳು ಇತ್ಯಾದಿ ಇವು ಜೈನ ಪರಿಕಲ್ಪನೆಗಳು. ಇದು ಬಿಟ್ಟು ಬೇರೆ ಕೃತಿಗಳು ನೀವು ಹೋಲಿಸಿ ಅಥವಾ ತೌಲನಿಕವಾಗಿ ಬರೀಬಹುದಾ? ಸಾಧ್ಯತೆ ಇದೆಯಾ? ಹೌದು ಇದೆ. ನಾವು ಗಿರೀಶ್ ಕಾರ್ನಾಡ್ ಅವರ ಇನ್ನೊಂದು ನಾಟಕ ಬರುತ್ತೆ, ಗಿರೀಶ್ ಕಾರ್ನಾಡ್ ಅವರ ನಾಟಕ ಬಲಿ ಅಂತ ಬರುತ್ತೆ. ಸೊ ಈ ಬಲಿ ನಾಟಕ ಸಹ ಯಶೋಧರ ಚರಿತೆಯ ಅಮೃತಮತಿಯ ಪಾತ್ರ ಸುತ್ತ ಅಥವಾ ಯಶೋಧರ ಮತ್ತು ಅದೇ ವಸ್ತು ಉಳುವಂತಹ ನಾಟಕ ಇದು. ಸೊ ಈ ನಾಟಕದಲ್ಲಿ ಬರುವಂತಹ ಅಂಶಗಳನ್ನು ಇಟ್ಕೊಂಡು ನೀವು ಯಶೋಧರ ಚರಿತೆಯನ್ನು ನೀವು ವಿಶ್ಲೇಷಣೆ ಮಾಡಬಹುದು, ಅದನ್ನು ಉಲ್ಲೇಖ ಮಾಡಬಹುದು. ಹಾಗೆಯೇ ಕವಿತ್ರಿ ಎಚ್ ಎಲ್ ಪುಷ್ಪ ಅವರ ಒಂದು ಕವಿತೆ ಬರುತ್ತೆ. ಅವರ ಕವನ ಸಂಕಲನ ಹೆಸರೇ ಅಮೃತಮತಿಯ ಸ್ವಗತ ಅಂತ ಇದೆ. ಸೊ ಇದನ್ನು ಸಹ ನೀವು ಯಶೋಧರ ಚರಿತ್ರೆಯ ಅಮೃತಮತಿಯ ಪಾತ್ರದ ಬಗ್ಗೆ ವಿಮರ್ಶೆ ಅಥವಾ ವಿಶ್ಲೇಷಣೆ ಮಾಡಿ ಬರೀರಿ ಅಂತ ಕೇಳಿದಾಗ ನಾವು ಎಚ್ ಎಲ್ ಪುಷ್ಪ ಅವರ ಈ ಕವಿತೆಯ ಸಾಲು ಅಥವಾ ಕವಿತೆಯ ಬಗ್ಗೆ ನೀವು ಉಲ್ಲೇಖ ಮಾಡಬಹುದು. ಸೊ ಈ ರೀತಿ ಮಾಡಿದಾಗ ಪೇಪರ್ ಮೌಲ್ಯಮಾಪನ ಮಾಡೋರಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಇವರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ಕೃತಿಯ ಬಗ್ಗೆ ಯಾವ ರೀತಿ ನೋಡಬೇಕು ಅಂತ ಗೊತ್ತಿದೆ. ಯಾಕಂತ ಹೇಳಿದ್ರೆ ಒಂದು ಉತ್ತರ ಅಥವಾ ಒಂದು ಕೃತಿಯ ನಾವು ಶ್ರೇಷ್ಠತೆ, ಕನಿಷ್ಠತೆ ಅಥವಾ ಅದು ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ಗೊತ್ತಾಗದೆ ಇನ್ನೊಂದು ಕೃತಿಯೊಂದಿಗೆ ನಾವು ಸಮೀಕರಣೆ ಮಾಡಿದಾಗ ಅಥವಾ ಹೋಲಿಕೆ ಮಾಡಿದಾಗ ಗೊತ್ತಾಗುತ್ತೆ. ಸೊ ಈ ರೀತಿಯ ಬರೆದಾಗ ಮಾತ್ರ ನಮಗೆ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಅಂಕ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೀವು ಶೂದ್ರ ತಪಸ್ವಿ ನಾಟಕದ ಉತ್ತರಗಳು ಬರಿಬೇಕಂತ ಹೇಳಿದ್ರೆ ಸೊ ಇಲ್ಲೂ ಸಹ ಒಂದಿಷ್ಟು ನೀವು ಪರಿಕಲ್ಪನೆಗಳು ಅಥವಾ ಒಂದು ಸ್ಟ್ರಕ್ಚರ್ ಬಳಸಬಹುದು. ನಾವು ಪಂಪನಿಂದನೇ ಸ್ಟಾರ್ಟ್ ಮಾಡಬಹುದು. ಪಂಪನ ಮನುಜ ಜಾತಿ ತಾನೊಂದೇ ಒಲಂ ಅಂತ ಏನು ಒಂದು ವಾಕ್ಯ ಬರುತ್ತೋ ಸೊ ಅದನ್ನೆಲ್ಲ ಇಲ್ಲೂ ಸಹ ಅವರು ಜಾತಿಯ ಬಗ್ಗೆ ಮಾತಾಡ್ತಾರೆ, ಜಾತಿ ಪದ್ಧತಿ ಬಗ್ಗೆ ಮಾತಾಡ್ತಾರೆ, ವರ್ಣ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಗ ಏನೋ ಮನುಜ ಜಾತಿ ತಾನೊಂದೇ ಒಲಂ, ಮನುಜ ಜಾತಿ ತಾನೊಂದೇ ಒಲಂ ಈ ಪರಿಕಲ್ಪನೆ ತರಬಹುದು ಅಥವಾ ಪಂಪನ ಕರ್ಣದಿಂದ ಹೇಳಿಸುವಂತಹ ವಾಕ್ಯಗಳಾಗಿರ್ಬೋದು. ಹಾಗೆ ಕನಕದಾಸರ ಕುಲದ ಬಗ್ಗೆ ಅವ್ರು ಹೇಳುವಂಥ ಕೀರ್ತನೆ ಆಗಿರ್ಬೋದು ಅಥವಾ ಅದಕ್ಕಿಂತ ರಾಮಧಾನ್ಯ ಚರಿತೆ. ಸೊ ರಾಮಧಾನ್ಯ ಚರಿತೆ ಇದೆಯಲ್ಲ ಇದು ಪ್ರಮುಖವಾದಂಥದ್ದು. ಸೊ ಇಲ್ಲಿ ನೀವು ತರಬಹುದು. ಹೇಗೆ ಅಲ್ಲಿ ಶೂದ್ರ ತಪಸ್ವಿಯಲ್ಲಿ ಶಂಭುಕನ ಬಗ್ಗೆ ಮಾತಾಡ್ತೀವೋ ರಾಮಧಾನ್ಯ ಚರಿತೆಯಲ್ಲಿ ನಾವು ರಾಗಿ ಬಗ್ಗೆ ಮಾತಾಡ್ತೀವಿ. ಅಲ್ಲೂ ಕೂಡ ವರ್ಣ ವ್ಯವಸ್ಥೆ ಬಗ್ಗೆ ಇದೆ, ಅಲ್ಲೂ ಕೂಡ ಕುಲದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಸೊ ಅಲ್ಲೂ ಕೂಡ ಬ್ರಾಹ್ಮಣ್ಯ ಬಗ್ಗೆನೇ ಇದೆ, ಬ್ರಾಹ್ಮಣತ್ವ ಬಗ್ಗೆ ಇದೆ, ವೈದಿಕ ಪರಂಪರೆಯನ್ನು ಧಿಕ್ಕರಿಸುವ ಬಗ್ಗೆ ಇದೆ. ಅಲ್ಲೂ ಸಹ ರಾಮ ಬರ್ತಾನೆ, ಇಲ್ಲೂ ಸಹ ರಾಮ ಇದ್ದಾನೆ. ಸೊ ಒಂದು ಕೃತಿಯನ್ನು ನಾವು ವಸ್ತು ಒಂದೇ ರೀತಿ ಇದ್ದಾಗ ನಾವು ನಮ್ಮ ಉತ್ತರಗಳಲ್ಲಿ ಬಳಸಬಹುದು. ಹಾಗೆ ನೀವು ವಚನ ಸಾಹಿತ್ಯದ ಸಾಲುಗಳನ್ನು ಸಹ ತರಬಹುದು. ನೀವು ಕುಲದ ಬಗ್ಗೆ ಇರುವಂತದ್ದು ಸುಮಾರು ಅವಕಾಶಗಳಿದ್ದಾವೆ. ನಾವು ಕೇವಲ ನಮ್ಮ ಪಠ್ಯ ಪುಸ್ತಕಗಳಿರುವಂಥ ಅಂಶಗಳು ಇಟ್ಕೊಂಡು ಅಷ್ಟೇ ಉತ್ತರ ಬರೆಯಕ್ಕೆ ಹೋಗಬಾರ್ದು. ಅಷ್ಟು ಬರೆದ್ರೆ ಮಾತ್ರ ನಮಗೆ ಸಿಗುತ್ತೆ, ಸಾಧಾರಣವಾದ ಅಂಕ ಸಿಗುತ್ತೆ. ಆದರೆ ನಿಮ್ಗೆ ಒಂದಿಷ್ಟು ಹೆಚ್ಚು ಅಂಕ ಬೇಕಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಂತ ಹೇಳಿದ್ರೆ, ನಾವು ಏನು ಮಾತಾಡ್ತಾ ಇದೀವೋ 300+ ಜಾಸ್ತಿ ಹೋಗ್ತಾ ಇಲ್ಲ ಅಂತ ಅದು ಬೇಕಂತ ಹೇಳಿದ್ರೆ ನಾವು ಹೀಗೆ ಹಲವಾರು ಬೇರೆ ಬೇರೆ ಕೃತಿಗಳೊಂದಿಗೆ ತೌಲನಿಕವಾಗಿ ಉತ್ತರವನ್ನು ಬರೆಯುತ್ತಾ ಜೊತೆಯಲ್ಲಿ ವಿಶ್ಲೇಷಣೆ, ವಿಮರ್ಶೆ ಇರಬೇಕು. ಇವು ಇದ್ದಾಗ ಮಾತ್ರ ಜೊತೆಯಲ್ಲಿ ಸಮಕಾಲೀನತೆ. ಆ ಕೃತಿಯನ್ನು ಓದ್ತಾ ಇದೀವಿ ಅಂತ ಹೇಳಿದ್ರೆ ಪ್ರಸ್ತುತ ಸನ್ನಿವೇಶದಲ್ಲೂ ಕೂಡ ನಮಗೆ ಯಾಕೆ ಓದ್ತಾ ಇದೀವಿ ಅನ್ನೋ ತರ ಇರಬೇಕು ಅದು. ಸೊ ಹೊಸ ಇನ್ಸೈಟ್ ಕೊಡೋ ತರ ಇರಬೇಕು. ಹೀಗೆ ಹಲವಾರು ಕೃತಿಗಳ ಜೊತೆ ನಾವು ತೌಲನಿಕವಾಗಿ ನೋಡಬಹುದು. ಹಾಗೆ ಮಾಧವಿ ಕಾದಂಬರಿ ಬಗ್ಗೆ ಬರೀ ನೋಡ್ಬೇಕಾದ್ರೆ ಇದು ಕೂಡ ಪೌರಾಣಿಕ ವಸ್ತು ನಮ್ಗೆ ಗೊತ್ತೇ ಇದೆ. ಇಲ್ಲೂ ಕೂಡ ಪುರಾಣದಿಂದ ಸ್ಟಾರ್ಟ್ ಮಾಡಬಹುದು, ಪುರುಷ ಪ್ರಧಾನ ವ್ಯವಸ್ಥೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಹಾಗೆ ಮಾಧವಿ ನಾವಾಗಲೇ ಹೇಳಿದ್ವಿ
ನವೋದಯ ಸಾಹಿತ್ಯದಲ್ಲಿ ಒಬ್ಬರು ಕವಯಿತ್ರಿ ಬರ್ತಾರೆ, ತಿರುಮಲಾಂಬ ಅಂತ. ಅವರು ನಾಟಕ ಬರೀತಾರೆ, ವಿವೇಕೋದಯ ಅಂತ. ಆ ನಾಟಕಕ್ಕೂ ಮತ್ತು ಅನುಪಮ ನಿರಂಜನರವರು ಬರೆದಿರುವಂತಹ ಮಾಧವಿ, ಇವರು ಪ್ರಗತಿಶೀಲ ಸಂದರ್ಭದಲ್ಲಿ ಬರ್ತಾರೆ, ಆದರೆ ಇವರು ನವೋದಯದಲ್ಲಿ ಬರ್ತಾರೆ. ಸೊ ಇಬ್ಬರು, ಇವರ ನಾಟಕದ ವಸ್ತು ಮತ್ತು ಇವರ ಕಾದಂಬರಿ ವಸ್ತು ಒಂದೇ ಆದರೂ ಸಹ ಇಬ್ಬರು ನೋಡುವಂತಹ ಆಯಾಮಗಳು ಇದರಲ್ಲಿ ತುಂಬಾ ಬೇರೆ ಬೇರೆ ಆಗಿದೆ. ತಿರುಮಲಂಬರು ನವೋದಯ ಸಾಹಿತ್ಯ ಟೈಮಲ್ಲಿ ಬರ್ತಾರೆ. ಸೊ ಅವರು ಇರುವಂತಹ ಕಾಲ ಯಾವುದು, ಅಲ್ಲಿ ಇನ್ನೂ ಪುರುಷ ಪ್ರಧಾನ ವ್ಯವಸ್ಥೆ ಇತ್ತು, ಸ್ತ್ರೀವಾದ ಅಷ್ಟರ ಮಟ್ಟಿಗೆ ಇನ್ನೂ ಬೆಳೆದಿರಲಿಲ್ಲ. ಸೊ ಅಂತಹ ವ್ಯವಸ್ಥೆಯಲ್ಲಿ, ಆಮೇಲೆ ಅವರು ಇರುವಂತಹ ಹಿನ್ನೆಲೆಯಲ್ಲಿ ಅವರು ನಾಟಕ ಬರೀತಾರೆ. ಅಲ್ಲೂ ಇಷ್ಟರ ಮಟ್ಟಿಗೆ ಅನುಪಮ ನಿರಂಜನವರು ಬರೆದಿರುವಂತ ಮಟ್ಟಿಗೆ ಅವರು ಅಲ್ಲ ಅಷ್ಟೊಂದು ಮಾಧವಿಯನ್ನ ಆಧುನಿಕತೆಯಲ್ಲಿ ನೋಡಕ್ ಸಾಧ್ಯ ಆಗುವುದಿಲ್ಲ. ಆದರೆ ಅನುಪಮ ನಿರಂಜನವರು ಮಾಧವಿಯನ್ನ ಬಂಡಾಯದಲ್ಲಿ ಒಂದಿಷ್ಟು ಪ್ರಯತ್ನ ಪಡ್ತಾರೆ, ಧಿಕ್ಕಾರ ಮಾಡುವಂಥದ್ದು. ಈ ಪುರುಷ ಪ್ರಧಾನ ವ್ಯವಸ್ಥೆ ಇದೆಯಲ್ಲ, ಅದ್ರ ವಿರುದ್ಧ ಧ್ವನಿ ಎತ್ತುವಂತಹ ಪಾತ್ರ ಅನುಪಮ ನಿರಂಜನವರ ಮಾಧವಿ ಆಗಿರುತ್ತೆ. ಸೊ ಅದನ್ನು ಬಳಸಬಹುದು. ಇದರಲ್ಲಿ ಅಕ್ಕ ಮಾದೇವರ ವಚನಗಳನ್ನು ತರಬಹುದು. ಹಾಗೆ ನಮ್ಮ ಸಂವಿಧಾನದ ಆಶಯಗಳನ್ನು ಸಹ ನಾವು ತರಬಹುದು. ಸೊ ಸಾಹಿತ್ಯ ಅಂತ ಹೇಳಿದ್ರೆ ಒಟ್ಟಾರೆ ಸಮಾಜವನ್ನು ನೋಡುವಂತ ಸ್ಥಿತಿ ಆಗಿರ್ಬೇಕಿಲ್ಲಿ. ನೀವೊಂದು ಸಾಮಾಜಿಕ ದೃಷ್ಟಿಕೋನ ಇರಬೇಕಾಗುತ್ತೆ ಇಲ್ಲಿ. ಹಾಗಾಗಿ ನಾವು ಬೇರೆ ಬೇರೆ ಯಾರಾದ್ರೂ ಏನಾದ್ರೂ ಹೇಳಿದಾರ ಅದನ್ನ ಬಗ್ಗೆ ಇಟ್ಕೊಂಡು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಕೇವಲ ನಾವು ಕಥೆಯಲ್ಲಿರುವಂತ ಅಂಶಗಳು ಇಟ್ಕೊಂಡ್ಬಿಟ್ಬಿಟ್ಟು ನಾವು ವಿಶ್ಲೇಷಣೆ ಮಾಡಕ್ಕೆ ಉತ್ತರ ಬರೆದ್ರೆ ನಮಗೆ ಎಷ್ಟೊಂದು ಇನ್ಸೈಟ್ ಸಿಗುವುದಿಲ್ಲ. ನಾವು ಹೊಸ ರೀತಿಯ ಅಥವಾ ಬೇರೆ ಕೃತಿಗಳೊಂದಿಗೆ, ಉದಾಹರಣೆಗೆ ಒಡಲಾಳ ಕೃತಿಯಲ್ಲಿ ಬರುವಂತ ಹಸಿವು ಅಂತ ಬರುತ್ತೆ, ಒಡಲಾಳ ಕೃತಿಯನ್ನು. ಇಲ್ಲಿ ಇದನ್ನ ನಾವು ಬರಿಬೇಕಾದ್ರೆ ನಾವು ಸಿದ್ಧಲಿಂಗಯ್ಯವರ ಕವಿತೆಗಳ ಹಲವಾರು ಸಾಲುಗಳು ಬಳಸಬಹುದು. ನಾವು ಸಿದ್ಧಲಿಂಗಯ್ಯನವರ ಕವಿತೆಗಳ ಸಾಲು, ಉದಾಹರಣೆ ಅವ್ರು ಹೇಳ್ತಾರೆ ಒಂದ್ ಕಡೆ, ನನ್ನ ಜನಗಳು ಕವಿತೆಯಲ್ಲಿ, ನನ್ನ ಜನಗಳು ಹಸುವಿನಿಂದ ಸತ್ತರು, ಸೈಜುಗಳು ಹೊತ್ತರು ಅಂತ. ಸೊ ಅಂತ ಸಾಲು ಬಳಸಬಹುದು ನಾವು. ಹಾಗೆ ಕುಂವಿ ವೀರಭದ್ರಪ್ಪ ಅವರ ದೇವರ ಹೆಣ ಅಂತ ಒಂದು ಕತೆ ಬರುತ್ತೆ. ಸೊ ಈ ಕಥೆಯೊಂದಿಗೆ ನಾವು ಒಡಲಾಳ ಕೃತಿಯನ್ನು ತೌಲನಿಕವಾಗಿ ನಮ್ಮ ಉತ್ತರದಲ್ಲಿ ಬಳಸಬಹುದು. ಹಾಗೆ ಬೇಂದ್ರೆಯವರ ಪದ್ಯಗಳು ಬರುತ್ತೆ, ಬೇಂದ್ರೆಯವರ ಅನ್ನಾವತಾರ ಅಂತ. ಸೊ ಹಸಿವು ಬಗ್ಗೆ ಪ್ರಶ್ನೆ ಬಂದಾಗ ಬೇಂದ್ರೆಯವರ ಅನಾವತಾರ ಆಗಿರ್ಬೋದು, ದೇವರ ಹೆಣ ಕಥೆ ಆಗಿರ್ಬೋದು, ಹಾಗೆ ಸರ್ವಜ್ಞನ ತ್ರಿಪದಿ ಆಗಿರ್ಬೋದು, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅಂತ ಕೇಳುವಂತ ಪ್ರಶ್ನೆ ಆಗಿರ್ಬೋದು, ಅಥವಾ ಅನ್ನಾವತಾರ ಪ್ರಶ್ನೆದಲ್ಲಿ ಈ ಪ್ರಪಂಚದಲ್ಲಿ ಬೇರೆ ಬೇರೆ ಎಲ್ಲಾ ತರ ದೇವರುಗಳಿದ್ದಾರೆ, ನಮ್ಮ ಮುಕ್ಕೋಟಿ ದೇವರು ಅಂತೆಲ್ಲ ಕರಿತೀವಿ, ಆದರೆ ಅನ್ನಕ್ಕೆ ಇರುವಂತ ಯಾವ್ದಾದ್ರು ದೇವರಿದ್ದಾರ, ಅದು ಇದ್ದಿದ್ರೆ ಅವ್ರು ಏನಾದ್ರೂ ಇದ್ದಿದ್ರೆ ಹಸಿವು ಎಂಬುದು ಇರ್ತಾ ಇತ್ತ ಅನ್ನುವಂಥದ್ದಾಗುತ್ತೆ. ಆಮೇಲೆ ಸಮಕಾಲೀನತೆಯಲ್ಲಿ ನೀವು ಇನ್ನೂ ಸಹ ಈ ಬಡತನ ಆಗಿರ್ಬೋದು, ಈ ದಾರಿದ್ರ್ಯ ಆಗಿರ್ಬೋದು, ಅಥವಾ ಈ ಹಸಿವು ಆಗಿರ್ಬೋದು ಇನ್ನೂ ಸಹ ಇಂದಿಗೂ ಇದೆ. ಸೊ ಅದಾಗಿ ನಾವು ಸಮಕಾಲೀನತೆಯಲ್ಲೂ ಸಹ ಈ ಕೃತಿನ ನೋಡಬೇಕಾಗುತ್ತೆ. ಹೀಗೆ ಇನ್ನು ನೀವು ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮತ್ತು ತೌಲನಿಕವಾಗಿ ಅಧ್ಯಯನ ಮಾಡಬಹುದು. ಓಕೆ, ಸೊ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಏನು ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀವೋ, ಕ್ರ್ಯಾಶ್ ಕೋರ್ಸ್ ಶಾಂತ ಮಾರ್ಗದಲ್ಲಿ, ಅಲ್ಲಿ ನಮ್ಮ ಪ್ರತಿಯೊಂದು ಪಠ್ಯಗಳನ್ನು ತೆಗೆದುಕೊಂಡಾಗ ನಾವು ಏನು ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತೀವೋ ಅಲ್ಲಿ ಅತಿ ಹೆಚ್ಚು ನಾವು ವಿಶ್ಲೇಷಣೆ ಮತ್ತು ತೌಲನಿಕವಾಗಿ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಮ್ಮ ಉತ್ತರದಲ್ಲಿ ವಿನೂತನವಾಗಿರುವಂತ ಉತ್ತರ ನಮ್ದು ಆಗಿರಬೇಕು. ನಮ್ಗೆ ಹೆಚ್ಚು ಮಾರ್ಕ್ಸ್ ಸಿಗಬೇಕಂತ ಹೇಳಿದ್ರೆ ನಮಗೆ ವಿಶ್ಲೇಷಣೆ ಜೊತೆಗೆ ತೌಲನಿಕವಾಗಿರುವಂತಹ ವಿಮರ್ಶಾತ್ಮಕ ಚಿಂತನೆ ಇದೆಯಲ್ಲ, ಅದು ತುಂಬಾ ಮುಖ್ಯ. ಹಾಗಾಗಿ ಪ್ರತಿಯೊಂದು ಕೃತಿಯನ್ನು ತೆಗೆದುಕೊಂಡಾಗ ನಾವು ಇನ್ನೊಂದು ಕೃತಿಯೊಟ್ಟಿಗೆ ಹೇಗೆ ನೋಡಬಹುದು, ಆಮೇಲೆ ನಿಮ್ಮ ಉತ್ತರದಲ್ಲಿ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ನಾವು ತರಗತಿಯಲ್ಲಿ ಹೇಳ್ಕೊಡ್ತಾ ಇದ್ವಿ. ಸೊ ಆಸಕ್ತರು ಅಥವಾ ಸಾಹಿತ್ಯವನ್ನು ಇನ್ನು ಹೆಚ್ಚಾಗಿ ಅಧ್ಯಯನ ಮಾಡಬೇಕು ಅಥವಾ ಇನ್ನೂ ಪರಿಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಥವಾ ಕಲಿಬೇಕು, ತಿಳಿಬೇಕು ಅನ್ನೋರು ನಮ್ಮ ಶಾಂತ ಮಾರ್ಗದಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಜುಲೈ 20ರಂದು ನಾವು ನಮ್ಮ ಶಾಂತ ಮಾರ್ಗದಲ್ಲಿ ಕನ್ನಡ ಸಾಹಿತ್ಯದ ಕ್ರ್ಯಾಶ್ ಕೋರ್ಸ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ನೀವು ಆಸಕ್ತರು ಅಥವಾ ನಿಮಗೆ ಇನ್ನೂ ಕನ್ನಡ ಸಾಹಿತ್ಯವನ್ನು ಹೆಚ್ಚು ತಿಳುವಳಿಕೆ ಬೇಕು, ನನ್ನ ಉತ್ತರದಲ್ಲಿ ಇನ್ನೂ ಪರಿಪೂರ್ಣತೆ ಬರ್ತಾ ಇಲ್ಲ ಎನ್ನುವರು ಇದಕ್ಕೆ ನೀವು ಸೇರಬಹುದು.